ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಪಾರ್ಸೆಲ್ ಮಧ್ಯಾಹ್ನನೇ ಬಂದಿತ್ತು. ಇವಾಗ ಓಪನ್ ಮಾಡ್ತಾ ಇದೀನಿ. ಟೈಮ್ 10:30 ಆಗಿದೆ. ಬೆಳಿಗ್ಗೆಲ್ಲ ಸ್ವಲ್ಪ ಬಿಸಿ ಇದ್ದಿದ್ರಿಂದ ಇವಾಗ ಓಪನ್ ಮಾಡ್ಬೇಕಿತ್ತು. ಸೊ ಅದಕ್ಕೆ ಓಪನ್ ಮಾಡೋಕ್ಕೂ ಮುಂಚೆ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದೀನಿ. ಏನಪ್ಪಾ ಇದು ಪಾರ್ಸೆಲ್ ಅಂತ ಅಂದ್ರೆ, ಈ ಸಲ ವರಮಹಾಲಕ್ಷ್ಮಿನ ಇಲ್ಲಿ ನೋಡಿ, ಇಲ್ಲಿ ಪಾಪುನ ಬಾಯಲ್ಲಿ ತೋರಿಸ್ತೀನಿ, ವಿಡಿಯೋದಲ್ಲಿ ತೋರಿಸ್ತೀನಿ ಬಾಯಲ್ಲಿ. ಈ ಸಲ ವರಮಹಾಲಕ್ಷ್ಮಿನ ಇಲ್ಲೇ ಅಂದ್ರೆ ಮುಂಬೈಲ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸೊ ಅದಕ್ಕೇನೆ 2 months ಬ್ಯಾಕ್ ಇಂದಾನೆ ತುಂಬಾ ಸರ್ಚ್ ಮಾಡಿ ಇದು ವರಮಹಾಲಕ್ಷ್ಮಿ ಕೂರ್ಸೋ ಸ್ಟ್ಯಾಂಡ್ ಮತ್ತೆ ತಾಮ್ರದ ಬಿನ್ಗೆ ಹಸ್ತಪಾದ ಎಲ್ಲ ಆರ್ಡರ್ ಮಾಡಿದ್ದೆ. ಎಲ್ಲಿಂದ ಆರ್ಡರ್ ಮಾಡಿದೆ ಅಂತ ಅಂದ್ರೆ, ಹಿಂಗೆ ತುಂಬಾ ವಿಡಿಯೋಸ್ ನೋಡ್ತಾ ಇದ್ದೆ ಯೂಟ್ಯೂಬ್ ಅಲ್ಲೆಲ್ಲ. ವರಮಹಾಲಕ್ಷ್ಮಿ ಅಲಂಕಾರ ಯಾವ ತರ ಮಾಡೋದು ಹೇಗೆ ಅಂತ ಅಂದ್ರೆ, ನಂಗೆ ಅಭ್ಯಾಸ ಇದೆ ನಂಗೆ ವರಮಹಾಲಕ್ಷ್ಮಿ ಅಲಂಕಾರ ಎಲ್ಲ ಮಾಡಿ. ಬಟ್ ಚೆನ್ನಾಗಿ ಕಾಣಿಸೋ ತರ ಫಿನಿಶಿಂಗ್ ಎಲ್ಲ ಯಾವ ತರ ಮಾಡೋದು ಅಂತ ನೋಡ್ಬೇಕಾದ್ರೆ ಹಿಂಗೆ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ದೆ. ಅವ್ರು ಬಂದಿರೋ ಔಟ್ಲುಕ್ ಕೂಡ ಚೆನ್ನಾಗಿ ಬಂದಿತ್ತು. ಅವರ ಪ್ರಾಡಕ್ಟ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೇನೆ ಇವ್ರ ಹತ್ರನೇ ಆರ್ಡರ್ ಮಾಡೋಣ. ಅಂಡ್ ಅವರು ಸೆಲ್ ಕೂಡ ಮಾಡ್ತಾ ಇದ್ರು. ಅವ್ರ ಹತ್ರನೇ ಆರ್ಡರ್ ಮಾಡಿದೆ, ಕಳ್ಸಿಕೊಟ್ಟಿದ್ದಾರೆ. ಆಮೇಲೆ ಅವರಂತೂ ತುಂಬಾ ಬಿಸಿ ಇದ್ರು, ಎಲ್ಲಿ ಕಳಿಸ್ತಾರೋ ಇಲ್ವೋ ಅಂತಾನೆ ಅಂತ ಅನ್ಕೊಂಡಿದ್ದೆ. ಸದ್ಯ ಬಂದಿದೆ. ಅಲ್ಲಿ ಫೇವ್ರೇಟ್ ಹಬ್ಬ ಅಂದ್ರೆ ನಂಗೆ ವರಮಹಾಲಕ್ಷ್ಮಿ ಹಬ್ಬನೇ. ಇದುವರೆಗೂ ವರಮಹಾಲಕ್ಷ್ಮಿ ಹಬ್ಬ ಯಾವತ್ತೂ ಮಿಸ್ ಆಗಿಲ್ಲ ನನ್ನ ಲೈಫಲ್ಲಿ. ಹಾಗೆ ಹೋದ ವರ್ಷ ಮುಂಬೈಯಲ್ಲೇ ಇದ್ವಿ, ಬಟ್ ಚೆನ್ನಾಗಿ ಮಾಡೋಣ ಅಂತ ಅನ್ಕೊಂಡೆ. ಬಟ್ ನಾನು ಈ ತರ 2-3 months ಮುಂಚೆಯಿಂದಾನೇ ಪ್ರಿಪೇರ್ ಆಗಿರ್ಲಿಲ್ಲ. ಓಕೆ, ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ಲ ಮಾಡ್ಬೇಕಂತ ಹೋಗಿ ಮಾರ್ಕೆಟ್ ಅಲ್ಲಿ ಸರ್ಚ್ ಮಾಡಿದಾಗ ನಾವು ಯಾವ ತರ ರೆಡಿ ಮಾಡ್ತೀವಿ ಆ ತರ ಐಟಮ್ಸ್ಗಳು ಇಲ್ಲಿ ಮುಂಬೈಯಲ್ಲಿ ಸಿಗ್ಲಿಲ್ಲ ನನ್ಗೆ. ಹೋಗಿ ಮಾರ್ಕೆಟ್ ಅಲ್ಲೆಲ್ಲ ಚೆಕ್ ಮಾಡ್ವಿ. ಇವಾಗ ಬಿನ್ಗೆ ಎಲ್ಲ ಆತರ ಶೇಪ್ ಅಲ್ಲೆಲ್ಲ ಸಿಗ್ಲಿಲ್ಲ ನನ್ಗೆ. ತುಂಬಾ ಸಿಂಪಲ್ ಆಗಿ ಕಳ್ಸಕ್ಕೆ ಇಟ್ಟು ಹಂಗೆ ಪೂಜೆ ಮಾಡಿದ್ದೆ ಲಾಸ್ಟ್ ಟೈಮು. ಇದುವರೆಗೂ ಯಾವ ವರ್ಷನೂ ಮಿಸ್ ಆಗಿಲ್ಲ ನಂಗೆ ವರಮಹಾಲಕ್ಷ್ಮಿ. ಮದ್ವೆ ಆಗಿ ಸ್ಟಾರ್ಟಿಂಗ್ ಅಲ್ಲೂ ಅಲ್ಲೇ ಊರಿಗೆ ಹೋಗಿ ಮಾಡ್ತಾ ಇದ್ವಿ. ಅದಕ್ಕೆ ಈ ಸಲ ಪಾಪು ಇದ್ದಾಳಲ್ವಾ, ಚೆನ್ನಾಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನಾವೆಲ್ಲ ಎಷ್ಟು ಖುಷಿ ಪಡ್ತಾ ಇದ್ವಿ ಹಬ್ಬ ಎಲ್ಲ ಬಂದಾಗ. ಆ ಖುಷಿನೂ ನಮ್ಮ ಪಾಪಗೂ ಸಿಗ್ಬೇಕಲ್ವಾ. ಅಂಡ್ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾರೆ. ಅದೇ ಧೈರ್ಯದ ಮೇಲೆಲ್ಲ ಮಾಡೋಣ ಅಂತ ಅನ್ಕೊಂಡಿದೀನಿ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಬನ್ನಿ ಅನ್ಬಾಕ್ಸ್ ಮಾಡೋಣ. ಇದು ನಿಮ್ಮ ಮೊಬೈಲ್ ಹಂಗೆ ವಿಡಿಯೋ ಮಾಡಿ ಅವ್ರಿಗೆ ಅನ್ಬಾಕ್ಸಿಂಗ್ ವಿಡಿಯೋ ಅಂದ್ರೆ ಏನಾದ್ರು ಡ್ಯಾಮೇಜ್ ಇದ್ರೆ ಹಂಗೆ ಸೀಸರ್ ತಗೋ ಬನ್ನಿ. ಏನಾದ್ರು ಡ್ಯಾಮೇಜ್ ಚಾಕುನ ಗೀಕುನು ತಗೋ. ನಿಮ್ಮ ಮೊಬೈಲಲ್ಲೂ ವಿಡಿಯೋ ಮಾಡಿ, ಹಂಗೆ ಸ್ಟೋರೇಜ್ ಜಾಸ್ತಿ ಆಗುತ್ತೆ ನನ್ನ ಮೊಬೈಲಲ್ಲಿ. ಆಕ್ಚುಲಿ ಇದು ಕಾಸ್ಟ್ ಎಲ್ಲ ಎಷ್ಟು ಜಾಸ್ತಿ ಕೊಟ್ಟಿದ್ದೀನೋ ಏನ್ ಕೊಟ್ಟಿದ್ದೀನೋ ಅಂತ ಗೊತ್ತಾಗ್ಲಿಲ್ಲ. ಬಟ್ ಅವ್ರದ್ದು ಕ್ವಾಲಿಟಿ ಚೆನ್ನಾಗಿತ್ತು. ಕ್ವಾಲಿಟಿ ಚೆನ್ನಾಗಿದೆ ಅಂತ ಅನಿಸ್ತು ನನ್ಗೆ. ಬಿನ್ಗೆ ಎಲ್ಲ ದೊಡ್ಡ ಸೈಜ್ ಇಂದು, ಅದಕ್ಕೆ ಪ್ಲೇಟ್ ತಾಮ್ರ ಆಲ್ಮೋಸ್ಟ್ ಜಾಸ್ತಿನೇ ಇರುತ್ತೆ. ಬಟ್ ಮಾರ್ಕೆಟ್ ಪ್ರೈಸ್ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಓಕೆ, ನನಗೆ ಚೆನ್ನಾಗಿರೋ ಕ್ವಾಲಿಟಿ ಬೇಕಿತ್ತು. ಅಂಡ್ ದೇವ್ರದ್ದು ನೋಡ್ದಾಗ ಏನ್ ಎಷ್ಟು ಲಕ್ಷಣವಾಗಿ ಕಾಣಿಸುತ್ತೆ ಆ ಲುಕ್ ಬರ್ಬೇಕಿತ್ತು ನನಗೆ ಅಷ್ಟೇ. ಬಟ್ ಅವ್ರದ್ದು ಕೂರ್ಸಿರೋ ದೇವ್ರ ಪ್ರಕಾರ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಏನಕ್ಕೆ ಸ್ಟ್ಯಾಂಡ್ ಆರ್ಡರ್ ಮಾಡಿದೆ ಅಂದ್ರೆ, ನನ್ಗೆ ತುಂಬಾ ಅಭ್ಯಾಸ ಇದೆ. ಈಗ ಬರೀ ಕೊಡೋಕೆ ಸೀರೆ ಉಡ್ಸೋದು ಎಷ್ಟು ಕಷ್ಟ. ಇಲ್ಲಿ ಕೋಲ್ ಕಟ್ಟಿ, ಅಂದ್ರೆ ಕೊಡೋದು ಮುಂದೆ ಕೋಲ್ ಕಟ್ಟಿ ಹಿಂದೆ ಕೋಲ್ ಕಟ್ಟಿ ಎಷ್ಟು ಕಷ್ಟಪಟ್ಟು ಸೀರೆ ಉಡಿಸ್ತೀವಿ ಅಲ್ವಾ. ನೀವು ಉಡ್ಸಿದ್ರೆ ಗೊತ್ತಿರುತ್ತೆ ಎಕ್ಸ್ಪೀರಿಯನ್ಸ್. ನನಗೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದನೇ ಸ್ವಲ್ಪ ಈಸಿ ಮಾಡ್ಕೊಳ್ಳೋಣ. ಹೆಂಗಿದ್ರು ನಾನು ಎಲ್ಲ ಹೊಸದಾಗಿ ಪರ್ಚೇಸ್ ಮಾಡ್ತಾ ಇದ್ದೀನಿ. ಇವಾಗ ಮತ್ತೆ ಇನ್ನೊಂದರ ಪರ್ಚೇಸ್ ಮಾಡಿ ಇನ್ನೊಂದರ ನೋಡ್ದೆ. ಈ ಕೆಳಗಡೆ ಪಾತ್ರೆ ಇಟ್ಬಿಟ್ಟು ಅದ್ರ ಮೇಲೆ ಕಳ್ಸ ಇಟ್ಟು ಅದೇ ತರ ಉಡಿಸ್ತಾರಲ್ವಾ, ಆತರ. ಆಮೇಲೆ ಅದಕ್ಕೂ ಎಲ್ಲ ಕೋಲ್ ಕಟ್ಬೇಕು, ಕೈ ಕಟ್ಬೇಕು, ಕಾಲ್ ಕಟ್ಬೇಕು. ಅದೆಲ್ಲ ಸಖತ್ ಹಿಂಸೆ ಆಗುತ್ತೆ ಅಂತಾನೆ ಹೆಂಗಿದ್ರು ಇವಾಗ ಹೊಸದಾಗಿ ತಗೊಂತ ಇದೀನಿ. ತಗೊಂಡೆ ಬಿಡೋಣ ಒಂದೇ ಸಲ, ಸುಮ್ನೆ ಅದಕ್ಕೂ ಇನ್ವೆಸ್ಟ್ ಮಾಡಿ ಇದಕ್ಕೂ ಇನ್ವೆಸ್ಟ್ ಮಾಡೋದ್ ಬೇಡ ಅಂತ ಹೇಳ್ಬಿಟ್ಟನೆ ಪರ್ಚೇಸ್ ಮಾಡಿದೆ. ಪ್ರೈಸ್ ಏನ್ ಜಾಸ್ತಿ ಆಯ್ತೋ ಕಮ್ಮಿ ಅಂತೂ ಆಗಿಲ್ಲ ಅನ್ಸುತ್ತೆ. ಜಾಸ್ತಿನೇ ಆಯ್ತೋ ಏನೋ ಗೊತ್ತಿಲ್ಲ. ಕಮೆಂಟ್ ಮಾಡಿ ಏನಾದ್ರು ಜಾಸ್ತಿ ಕೊಟ್ಟಿದ್ದೀನ ಅಂತ ಹೇಳ್ಬಿಟ್ಟು. ಈ ಬಿನ್ಗೆಗೆ ಮತ್ತೆ ಪ್ಲೇಟಿಗೆ ಹೇಳ್ತೀನಿ ಕೊಡ್ರಿ ನೈಫ್. ಪುಣ್ಯಕ್ಕೆ ಏನು ಡ್ಯಾಮೇಜ್ ಬಂದಿಲ್ಲ ಅಂದ್ರೆ ಸಾಕು. ಇವಾಗ ಕೊರಿಯರ್ ಮಾಡಿಸ್ಕೊಳ್ಳೋದಕ್ಕೆ 1,000 ರೂಪಾಯಿ ಕೊಟ್ಟಿದ್ದೀನಿ. ಇನ್ನ ಮತ್ತೆ ರಿಟರ್ನ್ ಹಾಕಕ್ಕೆ ಅದಕ್ಕೆ 1,000, ಮತ್ತೆ ತರಿಸ್ಕೊಳಕ್ ಇನ್ನೊಂದ್ 1,000. ಅಲ್ಲೇ ಅಷ್ಟೊಂದು ದುಡ್ಡು ಆಗೋಗ್ಬಿಡುತ್ತೆ ಅಲ್ವಾ. ಏನು ಡ್ಯಾಮೇಜ್ ಬಂದಿಲ್ಲ ಅಂತ ಪ್ರೇಯರ್ ಮಾಡಿ. ಅಲ್ಲ, ಏನು ಡ್ಯಾಮೇಜ್ ಅಂದ್ರೆ ಕೊಡ ತಗೋ ಚಾನ್ಸಸ್ ಇರುತ್ತಲ್ವಾ, ಅದೊಂದೇ ಭಯ ಇದ್ದಿತ್ತು ನನಗೆ. ಕೊಡ ಏನಾದ್ರು ಚೂರ್ ತಗೋ ಚಾನ್ಸಸ್ ಇರುತ್ತೆ ಅಲ್ವಾ. ಸೊ ಅದಕ್ಕೇನೆ ಡೋಂಟ್ ಟಚ್ ಪುಟ, ಕಮ್ ದಿಸ್ ಸೈಡ್. ವಾಟ್ ಯು ವಾಂಟ್, ಕಮ್.
ಬೇಕಾ ಇದು ಮೈಕ್ ಬೇಕಾ, ಮೈಕ್ ನೋಡ್ಬಿಟ್ರೆ ನಂಗೂ ಕೊಡು ಅಂತ ಅಂತಾಳೆ. ಯಾಕೆ ಬೇರೆ ಚಾಕು ಇಲ್ವಾ? ಪ್ಯಾಕೇಜಿಂಗ್ ಚೆನ್ನಾಗೇ ಮಾಡಿ ಕಳಿಸ್ತೀವಿ, ನೀವೇನ್ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿದ್ರು. ಈ ತರ ಮಾಡಿದಾರೆ ಪ್ಯಾಕೇಜ್. ಏನು ಟಚ್ ಆಗಿ ತಗ್ಬಾರ್ದು ಅನ್ನೋ ತರ, ಡ್ಯಾಮೇಜ್ ಆಗ್ಬಾರ್ದು ಅನ್ನೋ ತರ ಪ್ಯಾಕಿಂಗ್ ಮಾಡಿದ್ದಾರೆ. ಈ ತರ ಪ್ಯಾಕೇಜ್ ಮಾಡಿದ್ರೆ ಏನು ಡ್ಯಾಮೇಜ್ ಆಗಿ, ರೀ ಇಲ್ಲೊಂಚೂರು ತೆಗ್ದಿರೋದು. ಅಂದ್ರೆ ಆಗುತ್ತೆ, ಬಟ್ ಇವಾಗ ನಾವ್ ಹಂಗೆ ಬೇರೆ ಕಡೆ ಪ್ಲೇಸ್ ಅಲ್ಲಿ ಇಟ್ಟಿದ್ರು ಈ ತರ ತಗ್ಗುತ್ತೆ ಅಲ್ವಾ? ಅಲ್ಲ ಬಿಟ್ಕೊಂಡ್ರೆ ಆಗುತ್ತೆ. ಅಲ್ಲ ಇವಾಗ ನಾವೇನು ಯೂಸ್ ಮಾಡ್ದೇನು ಇಟ್ರು ಹಂಗೆ ತಗ್ಗೋ ಚಾನ್ಸಸ್ ಇರುತ್ತೆ ಅಲ್ವಾ ಈ ತರ ಕೊಡಗಳು ಅಂತ. ಅಂದ್ರೆ ನಾವೇ ಅಂಗಡಿಲಿ ಹೋಗಿ ಪರ್ಚೇಸ್ ಮಾಡಿದ್ರೆ ಚೆನ್ನಾಗಿರೋ ತಗೋಬಹುದು. ಇವಾಗ ನನ್ಗೆ ಆತರ ಆಪ್ಷನ್ನೇ ಇಲ್ಲ, ಯಾಕಂದ್ರೆ ಊರಿಗೆ ಹೋಗಿ ಹುಡ್ಕಿ ಎಲ್ಲ ಎತ್ಕೊಂಡ್ಬರೋ ಅಷ್ಟು ಇದು ಇಲ್ಲ. ಒಂದು ಪ್ಲೇಟ್ ಕೊಟ್ಟಿದ್ದಾರೆ, ಒಂದು ಕೊಡ. ಇದು ಇಷ್ಟಕ್ಕೆ ನಾನು 3000 ಪೇ ಮಾಡಿದ್ದೀನಿ. ಇಷ್ಟು ದೊಡ್ಡದೇ ಇದೆ ಕೊಡ. ಅಂದ್ರೆ ನಾನು ಬೇರೆ ಕಡೆ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲೂ ಚೆಕ್ ಮಾಡಿದೆ, ಇದು ಕೊಡಕ್ಕೆ 2500. ಅಂದ್ರೆ ಇದು 11 ಇಂಚ್ ಕೊಡ ಇದೆ, ಮಿಕ್ಕಿದ್ದು 9.5 ಆತರ ಇಂಚ್ ಕೊಡಕ್ಕೆಲ್ಲ 2500, 2300 ಆತರ ಚಾರ್ಜ್ ಮಾಡ್ತಾ ಇದ್ರು. ಇದಕ್ಕೆ 3000 ಕೊಟ್ಟಿದ್ದೀನಿ ಈ ಪ್ಲೇಟ್ ಮತ್ತೆ ಕೊಡ. ನಂಗೇನ್ ಪ್ಲೇಟ್ ಅವಶ್ಯಕತೆ ಇರ್ಲಿಲ್ಲ, ಬಟ್ ಅವ್ರು ಎರಡು ಒಟ್ಟಿಗೆ ತಗೊಳ್ಳೇಬೇಕು ಅಂತ ಹೇಳಿದ್ರು, ಸೊ ತಗೊಂಡಿದ್ದೀನಿ. ಇಲ್ಲೊಂದ್ ಸ್ವಲ್ಪ ತೆಗ್ದಂಗ ಆಗಿದೆ, ಬಟ್ ಏನು ಮಾಡಕ್ಕಾಗಲ್ಲ. ಇದಕ್ಕೋಸ್ಕರ ರಿಟರ್ನ್ ಮಾಡಿ ಅದಕ್ಕೊಂದು 3000 ರೂಪಾಯಿ ಚಾರ್ಜ್ ಆಗುತ್ತೆ. ಚೂರ್ ತೆಗ್ದಂಗ ಆಗಿದೆ ಅಷ್ಟೆ, ಇರ್ಲಿ ಅಲ್ವಾ, ಏನ್ ಮಾಡಕ್ಕಾಗುತ್ತೆ. ಅವರಿಗೆ ಇಲ್ಲ, ನಾನು ನೋಡಿದ್ದೀನಲ್ಲ ಮನೇಲಿರೋ ಕೊಡಗಳು ಹಂಗೆ ಇಟ್ಟಿದ ಕಡೆನೆ ಇಟ್ಟು ಸ್ವಲ್ಪ ತೆಗ್ದಂಗ ಆಗಿರುತ್ತೆ. ಇದು ಸ್ಟ್ಯಾಂಡು ಡಿಟ್ಯಾಚಬಲ್, ಫಿಕ್ಸ್ ಮಾಡ್ಕೊಬೇಕು. 2 ತರ ಏನೋ ಡಿಟ್ಯಾಚಬಲ್ ಕೊಟ್ಟಿದ್ದಾರೆ. ಇದ್ರ ಪ್ಯಾಕಿಂಗ್ ಆಕ್ಚುಲಿ ಅವ್ರ ಆತರ ಪ್ಯಾಕೇಜಿಂಗ್ ಇದ್ರೆ ಆತರ ಡ್ಯಾಮೇಜ್ ಆಗೋ ಚಾನ್ಸಸ್ ಇರಲ್ಲ. ಅದೇ ಕೊಡ್ಬೇಕಾದ್ರೇನೆ ಆತರ ಕೊಟ್ಟಿದ್ದಾರೆ ಅವ್ರು. ಇದು ಕೈಕಾಲು ಆರ್ಡರ್ ಮಾಡಿದ್ದೆ, ಕಾಟನ್ದು. ಅಯ್ಯೋ, ಅಂದ್ರೆ ತುಂಬಾ ಪೇಜಸ್ಗಳು ನೋಡ್ಬಿಟ್ಟೆ ಕೈಕಾಲು ಇನ್ನು 3000 4000 ತನಕ ಎಲ್ಲ ಮಾರ್ತಾ ಇದಾರೆ. ಇದು 1100 ರೂಪೀಸ್ ಏನೋ ಹೇಳಿದ್ರು. ಸದ್ಯಕ್ಕಿದೆ ಇರ್ಲಿ ಅಂತ ತರ್ಸಿದೀನಿ. ಕ್ವಾಲಿಟಿ ಪರವಾಗಿಲ್ಲ, ಚೆನ್ನಾಗಿದೆ. ಇದೊಂದ್ ಸ್ವಲ್ಪ ಅಂದ್ರೆ ಹಾಳಾಗೋ ತನಕ ಇದನ್ನೇ ಯೂಸ್ ಮಾಡ್ಬಿಟ್ಟು ನೆಕ್ಸ್ಟ್ ಬೇಕಾದ್ರೆ ಪ್ರೀಮಿಯಂ ಕ್ವಾಲಿಟಿ ತರ್ಸೋಣ ಅಂತ. ನಾನು ಇದು ಸೀರಿಯಸ್ಲಿ 4000 ಹೇಳಿದ್ರು ಗೊತ್ತಾ. ನಾನೊಂದು ಪೇಜಲ್ಲಿ ಕೇಳಿದೆ, ಚೆನ್ನಾಗಿದೆ, ಗಟ್ಟಿ ಇದೆ ಕೈ ಕಾಲು. ಅಂದ್ರೆ ಇವಾಗ ಇದು ಪುಟಾಣಿ ಕೈ ತರ ಇದೆ, ತುಂಬಾ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ ಅನ್ನೋ ತರ. ಇದು ಸ್ಟ್ಯಾಂಡು, ಇದು ಎತ್ ಬನ್ನಿ. ಸ್ಟ್ಯಾಂಡ್ ಏನ್ ಪ್ರಾಬ್ಲಮ್ ಆಗಿರಲ್ಲ, ಅದೇನ್ ಕಬ್ಣದಲ್ವಾ, ಬಿನ್ಗೆದೆ ಪ್ರಾಬ್ಲಮ್, ಏನಾದ್ರು ತಗ್ಗುತ್ತೆ ಬಿಡಿ. ಇನ್ನೇನ್ ವಿಡಿಯೋ ರಿಟರ್ನ್ ಏನ್ ಮಾಡಕ್ ಹೋಗಲ್ವಲ್ಲ ನಾವು. ಇದನ್ನ ಡಿಟ್ಯಾಚಬಲ್ ಇದೆ ಅದು. ಇದು ಹೆಂಗೆ ಅಂದ್ರೆ ಇಲ್ಲಿ ನಟ್ಟು ಕೊಟ್ಟಿದ್ದಾರೆ, ಈ ನಟ್ಟಿಗೆ ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ನಿಮ್ಗೆ ಆಕ್ಚುಲಿ 1200 ಸ್ಟ್ಯಾಂಡ್ ಸಿಗುತ್ತೆ ಅಂತ ಇರುತ್ತೆ, ಬಟ್ ನಾನ್ ವಿಡಿಯೋದಲ್ಲೇ ಗೊತ್ತಾಗುತ್ತೆ ಅದ್ರ ಕ್ವಾಲಿಟಿ ಏನು ಇದ್ರ ಕ್ವಾಲಿಟಿ ಏನು ಅಂತ ಹೇಳ್ಬಿಟ್ಟು. ಇಲ್ಲಿ ಈ ತರ ಕಟಿಂಗ್ ಪ್ಲೇಯರ್ ಅಲ್ಲಿ ಇಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಪೇಂಟ್ ಸ್ಮೆಲ್ ಬರ್ತಾ ಇದೆ. ಸುಮ್ನೆ ಹಿಂಗ್ ಇಟ್ಕೊಳ್ಳಿ, ಸುಮ್ನೆ ಇಟ್ಕೊಳ್ಳಿ ಇಲ್ಲಿ ಹಂಗೆ ಇಟ್ಕೊಳ್ಳಿ. ಏನು ಕಷ್ಟ ಇಲ್ಲ ಗೊತ್ತಾ, ಜಸ್ಟ್ ಇಲ್ಲಿ
ಹೆಂಗೆ ಇದು ಕೈ ಇಡೋದು, ಹಿಂಗೊಂದು ಕೈ ಹಿಂಗೊಂದು ಕೈ, ಹಿಂಗೆ ದಾರ ಕಟ್ಬಿಡೋದು ಅಷ್ಟೇ ಕೈಗೆ. ಹಿಂಗೊಂದು ಕೈ ಹಿಂಗೊಂದು ಕೈ ದಾರ ಕಟ್ಬಿಡೋದು. ಆಮೇಲೆ ಏನು ತಲೆನೋವೇ ಇಲ್ಲ. ನಾವು ಬಿಂಗೆಗೆ ಇದ್ ಮಾಡ್ಬೇಕು. ಇದು ಒಂದ್ ಕಾಲ್ ಹಿಂಗೆ, ಒಂದ್ ಕಾಲ್ ಈ ತರ ಹಿಂಗ್ ಕಟ್ಟೋದು, ಆಮೇಲೆ ಇನ್ನೊಂದ್ ಕಾಲ್ ಈ ತರ ಹಿಂಗೆ ಇಡೋದು. ಹಿಂಗೆ ಸ್ಟ್ಯಾಂಡ್ ಬಿದ್ದೋಗ್ಬಿಡುತ್ತೆ, ಆಮೇಲೆ ಡೈನಿಂಗ್ ಟೇಬಲ್ ಡ್ಯಾಮೇಜ್ ಆಗ್ಬಿಡುತ್ತೆ. ಬಿಡಿ ಸುಮ್ಮನೆ ಅಲ್ಲಿ ವಿಡಿಯೋಗೆ ತೋರ್ಸೋದಕ್ಕೆ. ಈ ತರ ಕಾಲು, ಈ ತರ ಕೈ, ಇಲ್ಲಿ ಹಿಂಗೆ ದಾರ ಕಟ್ಬಿಡೋದು ಅಷ್ಟೇ. ನಾವ್ ಕೊಡಕ್ ಕಟ್ಟಬೇಕು ಮಾಡ್ಬೇಕು ಅನ್ನೋ ಇದು ಹಿಂಗೆ ಈ ತರ ಬರುತ್ತೆ. ಕೈ ಅಡ್ಡ ಬರ್ತಾ ಇದೆ, ಕಾಣಿಸ್ತಾ ಇಲ್ಲ. ಈ ಬಿನ್ಗೆನು ಕೂಡ ಈ ಸ್ಟ್ಯಾಂಡ್ಗೆ ಅಡ್ಜಸ್ಟ್ ಆಗೋ ತರನೇ ತಗೋಬೇಕು ಆಕ್ಚುಲಿ, ಇಲ್ಲ ಅಂದ್ರೆ ದೊಡ್ಡದಾಯ್ತು ಚಿಕ್ಕದಾಯ್ತು ಅನ್ನೋ ತರ ಆಗುತ್ತೆ. ಇದನ್ನ ಈ ತರ ಇಟ್ಟು ಕೊಡ ಇಟ್ಬಿಟ್ಟು ಕೈ ಕಾಲ್ ಆರಾಮ ಫಿಕ್ಸ್ ಮಾಡಿ ಸೀರೆ ಹೊಡಿಸೋದು. ನೋಡೋಣ ಹೆಂಗ್ ಬರುತ್ತೆ ಅಂತ. ಇನ್ನು ತುಂಬಾ ಇದು ಈ ತರ ಸ್ಟ್ಯಾಂಡು ಇದೆ. ವರಮಹಾಲಕ್ಷ್ಮಿ ಕೂರಿಸ್ಬೇಕು ಅಂದ್ರೆ ಇದೇ ಮೇನ್ ಐಟಮ್. ಈ ಕೊಡ ಒಂದಿದ್ರೆ ಸಾಕು ಕಳ್ಸಕ್ಕೆ. ಇನ್ನೆಲ್ಲಾ ಆರಾಮಾಗಿ ಮಾಡ್ಕೊಬಿಡ್ಬೋದು. ಈ ಸ್ಟ್ಯಾಂಡ್ ನಾನು ಎಕ್ಸ್ಟ್ರಾ ತರ್ಸ್ಕೊಂಡಿದೀನಿ ಅಷ್ಟೇ, ಅಂದ್ರೆ ಈಸಿ ಆಗ್ಲಿ, ಚೆನ್ನಾಗಿ ಕಾಣಿಸ್ಲಿ. ಅಂಡ್ ಅದನ್ನು ಅಷ್ಟೇ. ಅಂಡ್ ಇನ್ನು ಶಾಪಿಂಗ್ ಮಾಡ್ತಾ ಇದೀನಿ. ಇನ್ನು ಬೆಳ್ಳಿ ಮುಖವಾಡ ತಗೋಬೇಕು. ಬೆಳ್ಳಿ ಮುಖವಾಡ ಅವಾಗ್ಲೇ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ, ಅಂದ್ರೆ ದೊಡ್ಡ ಮುಖವಾಡ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಒಂದು 9-10 ಇಂಚ್ ಬರುತ್ತಲ್ಲ ಆತರ. ಅವಾಗ 25,000 ಏನೋ ಹೇಳಿದ್ರು 2 years ಬ್ಯಾಕ್. ಅವಾಗೇನೋ ಹಬ್ಬ ಮಾಡೋ ಪ್ಲಾನ್ ಇಲ್ಲದೆ ಇದ್ರಿಂದ ತಗೊಳ್ಳೋಣ ಆಮೇಲೆ ಅಂತ ಸುಮ್ಮನದೆ. ಇವಾಗ ಅನ್ಸುತ್ತೆ ಅವಾಗ್ಲೇ ತಗೊಂಡಿದ್ರೆ ಆಗ್ತಿತ್ತು ಅಂತ. ಇವಾಗ ತಗೋತೀನಿ ಅಂದ್ರೆ ಮಿನಿಮಮ್ 40-50,000 ಆಗುತ್ತೆ. ಚಿಕ್ಕದ್ ಬರುತ್ತೆ ಕಮ್ಮಿ ದುಡ್ಗೆ, ಬಟ್ ದೊಡ್ಡದು ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. ತಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಅವ್ರಿಗೂ ಇಷ್ಟ ಈ ತರ ಎಲ್ಲ ಮಾಡೋದಕ್ಕೆ. ಅಂದ್ರೆ ಪಾಪು ಇರ್ತಾಳಲ್ವಾ, ಪಾಪುನು ಖುಷಿ ಪಡ್ತಾಳೆ, ನಾವು ಸ್ವಲ್ಪ ಎಲ್ಲ ಜೊತೆಗೆ ಮಾಡೋದ್ರಿಂದ ಅದ್ರಿಂದನೂ ಖುಷಿ ಇರುತ್ತೆ. ಸೊ ಇನ್ನು ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ನೋಡಿ ಆರ್ಡರ್ ಮಾಡ್ತಾ ಇದ್ದೀನಿ. ಅಂಡ್ ಸೀರೆ ಊರಿಗೆ ಹೋದಾಗ್ಲೇ ಸೀರೆ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಅದನ್ನು ಎಲ್ಲ ವಿಡಿಯೋದಲ್ಲಿ ಆಡ್ ಮಾಡ್ತೀನಿ. ಹೆಂಗ್ ಆಡ್ತಾ ಇದ್ದಾರೆ ನೋಡಿ. ಇವಾಗಂತೂ ಮಲಗ್ತಾನೆ ಇಲ್ಲ ರಾತ್ರಿ ಟೈಮಲ್ಲಿ. ಇವಾಗಲೇ ಟೈಮ್ ನೋಡಿ ಇಷ್ಟ ಆಗಿದೆ. ಇವಾಗ ಹೇಗಿತ್ತು ಹಾಗೆ ಪ್ಯಾಕ್ ಮಾಡಿ ಮೇಲ್ಗಡೆ ಇಡೋಣ ಅಂತ ಹೇಳ್ಬಿಟ್ಟು ಹತ್ತಿ. ಎರಡು ಬಾಕ್ಸ್ ಅಲ್ಲೇ ಫಿಟ್ ಆಗ್ಬಿಡುತ್ತೆ ಅನ್ಸುತ್ತೆ. ಅಲ್ಲೇ ಇಟ್ಬಿಟ್ಟಿದೀವಿ, ಜಾಗ ಇದೆ ಸದ್ಯಕ್ಕೆ. ಎಲ್ಲಿಡೋದು ಅಂತ ಅನ್ಕೊಂತಾ ಇದ್ವಿ, ಜಾಗನೇ ಇಲ್ವಲ್ಲ ಅಂತ. ಹೆಂಗೋ ಜಾಗ ಸಿಕ್ತು. ಇನ್ನು ಸ್ಟ್ಯಾಂಡಿಗೆ ಪೇ ಮಾಡಿದ್ದು ನಾನು 2500. ಕಬ್ಲ ಸ್ಟ್ಯಾಂಡ್ ಏನಿದೆ ಅದು 2500, ಕೈ 1100. ಅಂಡ್ ಕೊಡ ಮತ್ತೆ ಕೆಳಗಡೆ ಪ್ಲೇಟ್ ಆರ್ಡರ್ ಮಾಡಿದ್ನಲ್ಲ ಅದು 3000. ಎರಡು ಸೇರಿ 3000. ಟೋಟಲ್ 7000 ಏನೋ ಆಗಿತ್ತು. ಕೊರಿಯರ್ ಚಾರ್ಜಸ್ 1000 rupees ಅಂತ ಹಾಕೊಂಡ್ರು. ಬಲ್ಕ್ ಆಗಿ ಅವರು ಆರ್ಡರ್ಸ್ ನ ಕಳ್ಸ್ಕೊಡೋದ್ರಿಂದ ಅವ್ರಿಗೂ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ, ಅಂದ್ರೆ ಪ್ರೊಫೆಷನಲ್ ಕೊರಿಯರ್ ಕಡೆಯಿಂದ. ಎಷ್ಟು ಅಂದ್ರೆ ಹೇಳಿದ್ರಲ್ಲಿ ಒಂದು 200-300 ಬಿಟ್ರು ಅಷ್ಟೇ. ಟೋಟಲ್ ನಾನ್ ಪೇ ಮಾಡಿದ್ದು 8000 rupees. ಇನ್ನೂ ಬೇಜಾನ್ ಶಾಪಿಂಗ್ ಇದೆ. ಇನ್ನು ಲಕ್ಷ್ಮಿಗೆ ಬೇಕಾಗಿರೋ ತರದ್ದು ಏನೋ ಚಿಕ್ಕ ಪುಟ್ಟದ್ದು ಸೊಂಟದ ಪಟ್ಟಿ ಇರ್ಬೋದು, ಅದು ಇದು ಚಿಕ್ಕ ಪುಟ್ಟ ಜ್ಯುವೆಲರಿ ಐಟಮ್ಸ್ ಟೈಪು. ಆಮೇಲೆ ಮುಖವಾಡ, ಸ್ಯಾರಿ, ಅದನ್ನೆಲ್ಲ ನಾನು ವರಮಹಾಲಕ್ಷ್ಮಿ ಹಬ್ಬದ ಇದರಲ್ಲೇ ಬ್ಲಾಗಲ್ಲೇ ಆ್ಯಡ್ ಮಾಡಿಬಿಡ್ತೀನಿ. ನೋಡೋಣ ಯಾವ ಥರ ಆಗುತ್ತೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳ್ಬಿಟ್ಟು. ಐ ಆಮ್ ಸೋ ಎಕ್ಸೈಟೆಡ್. ಅದು ಖುಷಿಯಿಂದ ಮಾಡ್ತೀನಿ ನಾನು. ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ನನಗೆ ತುಂಬಾ ಇಷ್ಟ. ಅಂಡ್ ಆಲ್ರೆಡಿ ನಮ್ಮ ಮನೆಗೆ ಲಕ್ಷ್ಮಿ ಬಂದಿರೋದ್ರಿಂದ ಇದೆಲ್ಲ ಜಸ್ಟ್ ಫಾರ್ಮಾಲಿಟೀಸ್ಗೋಸ್ಕರ ಅಂತ ಅನ್ಸುತ್ತೆ ಅಷ್ಟೇ. ಅವ್ರು ಬಂದಾಗ್ಲಿಂದ, ಲಕ್ಷ್ಮಿ, ನಮ್ಮ ಪುಟ್ಟ ಲಕ್ಷ್ಮಿ ಬಂದಾಗ್ಲಿಂದ ಎಲ್ಲ ಒಳ್ಳೇದೇ ಆಗಿದೆ. ಫೈನಾನ್ಷಿಯಲ್ ಇರ್ಬೋದು, ಏನೇ ಇರ್ಬೋದು, ಎಲ್ಲ ಒಳ್ಳೇದೇ ಆಗಿದೆ.
ಫೈನಾನ್ಷಿಯಲಿ ಆಗ್ತಾ ಇದ್ದಿದ್ದು ಸ್ವಲ್ಪ ಅನಾಹುತಗಳೂ ತಪ್ಪಿದೆ ನಮ್ಮ ಮನೆಗೆ ಲಕ್ಷ್ಮಿ ಬಂದ್ಮೇಲೆ. ನಮ್ಮ ಲಕ್ಷ್ಮಿ ಬಂದಿದ್ದಾರೆ ಅಂತ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದೀನಿ ಅಷ್ಟೇ. ಯಾರು ನಮ್ ಲಕ್ಷ್ಮಿ? ಕಂದ ಬೈಲಿ ಬೈಲಿ ಬನ್ನಿ, ಬಾಯ್ಲಿ ಇಲ್ಲಿ ವಿಡಿಯೋ. ಬಂದ್ರು 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 ನಮ್ಮ ಪುಟ್ ಲಕ್ಷ್ಮಿ ಬಂದ್ರು, ನಮ್ ಪುಟ್ ಲಕ್ಷ್ಮಿ. ಬಾಯ್ ಶಿವ. ಕೂಚು. ಅಂಡ್ ಇಲ್ಲಿ ಮುಂಬೈಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ ಆಕ್ಚುಲಿ. ಇಲ್ಲೆಲ್ಲ ದೀಪಾವಳಿಗೆ ಲಕ್ಷ್ಮಿ ಪೂಜೆನೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬಿಡ್ತಾರೆ. ಇಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಪೂಜೆ ಐಟಮ್ಸ್ ಎಲ್ಲ ಸ್ವಲ್ಪ ಸಿಗೋದ್ ಕಷ್ಟ. ಹಂಗಾಗಿ ಅಂದ್ರೆ ದಾದರ್ ಅಂತ ಎಲ್ರಿಗೂ ಗೊತ್ತಿರುತ್ತೆ. ನಾವಿರೋ ಕಡೆಗೆ ದಾದರ್ ತುಂಬಾನೇ ದೂರ ಆಕ್ಚುಲಿ. ಆಮೇಲೆ ಇಲ್ಲಿ ಏನು ಗೊತ್ತಾ, ಇದು ಮಲ್ಲಿಗೆ ಹೂವಿನ ಹಾರನೂ ಸಿಗಲ್ಲ, ಎಲ್ಲ ಚೆಂಡು ಹಾರನೇ ಸಿಗೋದು. ಅದ್ರಲ್ಲಿ ಹೋಗಿ ಹಾರ ಹುಡುಕ್ಬೇಕು, ಫ್ಲವರ್ಸ್ ಹುಡ್ಕೋದು ಇವಾಗ ನಮ್ಗೆ ಮೇನ್ ಟಾಸ್ಕ್ ಇರೋದು. ಅದಕ್ಕೆಲ್ಲ ನಾನು ಇವಾಗ್ಲೇ ಪ್ರಿಪೇರ್ ಆಗ್ಬಿಟ್ಟಿದೀನಿ. ಏನಪ್ಪ ಮಾಡೋದು ಅಂದ್ರೆ ಡೇ ಬಿಫೋರ್ ಹಬ್ಬ ಹೋಗಿ ದಾದರ್ಗೆ ಹೋಗ್ಬಿಟ್ಟೆ ಫ್ಲವರ್ ಶಾಪಿಂಗ್ ಎಲ್ಲ ಮಾಡ್ಬೇಡ. ಯಾಕಂದ್ರೆ ಇಲ್ಲಿ ಅಂದ್ರೆ ಲೋಕಲ್ ಅಂದ್ರೆ ಇಲ್ಲಿ ನಮ್ಮ ಏರಿಯಾದಲ್ಲೆಲ್ಲ ನೋಡಕ್ ಹೋದ್ರೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಆಮೇಲೆ ಫ್ಲವರ್ಸ್ ದಾದರ್ಗೆ ಹೋದ್ರೆ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಹಾರ ಎಲ್ಲ ಅಂತ ಹೇಳ್ಬಿಟ್ಟು. ಹಾರ ಅಲ್ಲಿ ನಮ್ಗೆ ಮಲ್ಗೆ ಹಾರನೂ ಸಿಗಲ್ಲ. ರೋಸು ಲೋಟಸ್ ಸಿಕ್ಕಿದ್ರೆ ಇನ್ನೂ ಒಳ್ಳೇದು, ಲೋಟಸ್ ಹಾರ ಆ ಥರ ಸಿಕ್ಕಿದ್ರೆ ತಗೊಬಂದ್ಬಿಡೋಣ ಅಂತ ಹೇಳ್ಬಿಟ್ಟು. ನೋಡೋಣ ಹೇಗಾಗುತ್ತೆ ಹಬ್ಬದ ದಿನ ಅಂತ ಹೇಳ್ಬಿಟ್ಟು. ಬಟ್ ಲಾಸ್ಟ್ ಇಯರ್ ಕೂಡ ಹಿಂಗೆ ರಾತ್ರಿ ಎಲ್ಲ ಹೆಂಗ್ ಮಾಡ್ಲಿ, ಹಂಗೆ ಸಿಂಪಲ್ ಆಗಿನೇ ಯಾವ ತರ ಮಾಡ್ಲಿ ಅಂತ ಎಲ್ಲ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಆಕ್ಚುಲಿ. ನೀವ್ ಮಲ್ಕೊಂಡ್ಬಿಟ್ಟಿದ್ರಿ ಅಲ್ವರಿ. ನಾನು ರಾತ್ರಿ ಎಲ್ಲ ನಿದ್ದೆನೆ ಮಾಡಿದೆ, ಎಲ್ಲ ರೆಡಿ ಮಾಡಿ ನನ್ ಕೈಲಿ ಎಷ್ಟಾಗುತ್ತೋ ಸಿಂಪಲ್ ಆಗಿ ಆ ತರ ಮಾಡಿ ಪೂಜೆ ಮಾಡಿದೆ. ಈ ಸಲ ಚೂರ್ ಚೆನ್ನಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಟಾಟಾ.